ಹಲೋ, ಹಾಯ್, ನಮಸ್ಕಾರ. ಇವತ್ತು ನಾನು ಮತ್ತೊಂದು ಫಿಲಮ್‌ನ ತಗೊಂಡು ಬಂದಿದ್ದೀನಿ. ಅದು 'ಹೆಡ್ಸ್ ಆಫ್ ಸ್ಟೇಟ್ಸ್' ಅಂತ. ಡೈರೆಕ್ಟರ್ ಇಯಾ ನರ್ಶುಲ್ಲರ್. ಇದರಲ್ಲಿ ಸ್ಟಾರ್ಸ್ ಯಾರ್ಯಾರಂದ್ರೆ ಯುಕೆ ಪ್ರೆಸಿಡೆಂಟ್ ಆಗಿ ಸ್ಯಾಮ್ ಕ್ಲಾರ್ಕ್ ಅವರು ಪಾತ್ರ ಮಾಡಿರೋದು. ಇಡ್ರಿಸ್ ಎಲ್ಬಾ. ಯುಎಸ್ ಪ್ರೆಸಿಡೆಂಟು ವಿಲ್ ಡೆರಿಂಗ್ ಅವರ ಪಾತ್ರ ಮಾಡಿರೋದು ಜಾನ್ ಸೇನಾ. ಸೊ ಪ್ರಿಯಾಂಕಾ ಚೋಪ್ರಾ ಅವರು ಇಂಟೆಲಿಜೆನ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಒನ್ ಲೈನಲ್ಲಿ ಈ ಸ್ಟೋರಿ ಹೇಳಬೇಕಾದ್ರೆ, ಇದೊಂದು ಆ್ಯಕ್ಷನ್ ಕಾಮಿಡಿ ಫಿಲ್ಮು. ತುಂಬ ಚೆನ್ನಾಗಿದೆ ಮೂವಿ. ಮೊದಲಿಗೆ ಅಂಡರ್ ಕವರ್ ಆಫೀಸರು ಪ್ರಿಯಾಂಕಾ ಚೋಪ್ರಾ ಅವರು ಒಂದು ಟೀಮ್ ಕರ್ಕೊಂಡು ಸ್ಪೇನಲ್ಲಿ ಒಂದು ಲಾ ಟೊಮ್ಯಾಟೊ ಫೆಸ್ಟಿವಲ್ಗೆ ಹೋಗಿರ್ತಾರೆ. ಅಲ್ಲಿ ಅವರಿಗೆ ಆ ಟೀಮ್ ಮತ್ತು ಬೇಕಾಗಿರೋರು ಒಬ್ಬ ಉಗ್ರ, ಅವನು ಗ್ರಾಡೋ ಅಂತ. ಸೊ ಅವರು ಎಲ್ಲ ಟೀಮ್ಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವರೇ ಇವ್ರ ಟೀಮ್ಗೆ, ಪ್ರಿಯಾಂಕಾ ಚೋಪ್ರಾ ಅವ್ರ ಟೀಮ್ಗೆ ಮೋಸ ಮಾಡಿ ಅವರೆಲ್ಲರನ್ನೂ ಟೀಮ್ನ ಸಾಯಿಸ್ಬಿಡ್ತಾರೆ. ಎಲ್ಲ ಟೀಮ್ನ ಸಾಯಿಸಿದಾಗ ಕಟ್ ಮಾಡಿದರೆ ಏನಾಗುತ್ತೆ, ಸಾಯಿಸ್ಬಿಡ್ತಾರೆ. ಪ್ರಿಯಾಂಕಾ ಚೋಪ್ರಾ ಅವರು ಉಳ್ಕೊಂಡಿರ್ತಾರೋ ಇಲ್ವೋ ಅಂತಲೂ ಗೊತ್ತಿರಲ್ಲ. ಸೊ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ, ಇವತ್ತಿನ ದಿನದಲ್ಲಿ ನ್ಯಾಟೋ ಸೈನ್ ಮಾಡೋದಕ್ಕೆ ಯುಕೆ ಪ್ರೆಸಿಡೆಂಟು ಮತ್ತು ಅಮೆರಿಕ ಪ್ರೆಸಿಡೆಂಟು ಇಬ್ಬರೂ ಸೇರಿರ್ತಾರೆ. ಸೊ ಯುಕೆ ಪ್ರೆಸಿಡೆಂಟು ಆರ್ಮಿಯಲ್ಲಿ ಸ್ವಲ್ಪ ವರ್ಕ್ ಮಾಡಿರ್ತಾರೆ. ಅಮೆರಿಕ ಪ್ರೆಸಿಡೆಂಟು ಫಿಲ್ಮಲ್ಲಿ ಫೇಮಸ್ ಆಗಿ ಪ್ರೆಸಿಡೆಂಟ್ ಆಗಿರ್ತಾರೆ. ಇಬ್ಬರಿಗೂ ಒಬ್ರನ್ನೊಬ್ರನ್ನ ಕಂಡ್ರೆ ಆಗ್ತಾನೆ ಇರಲ್ಲ. ಆಮೇಲೆ ನ್ಯಾಟೋ ಸೈನ್ ಮಾಡೋದಕ್ಕೆ ಬರಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆವಾಗ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಅವಮಾನ ಮಾಡಿಕೊಂಡು ಪ್ರೆಸ್ ಮೀಟಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ತೋರಿಸ್ಕೋತಾರೆ. ಅದರ ಪರಿಣಾಮ ದೇಶದ ಮೇಲೆ ಬೀಳುತ್ತೆ ಅಂತ ಇಬ್ಬರು ಒಂದೇ ಫ್ಲೈಟಲ್ಲಿ ತಿಂಡಿ ತಿಂದ್ಕೊಂಡು ಯುಕೆಗೆ ಡ್ರಾಪ್ ಮಾಡ್ತಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಫ್ಲೈಟಲ್ಲಿ ಹೋಗಬೇಕು ಇಬ್ಬರು ಅಂತ ಆಗುತ್ತೆ, ಆ ಮಾನಹಾನಿ ಆಗಿರೋದನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ಅಂತ ಪ್ಲ್ಯಾನ್ ಮಾಡಿದಾಗ ಇಬ್ಬರು ಒಂದೇ ಫ್ಲೈಟಲ್ಲಿ ಹೋಗ್ತಿರ್ತಾರೆ. ಆವಾಗ ಅಲ್ಲಿ ಅವರಿಗೆ ಅಟ್ಯಾಕ್ ಆಗುತ್ತೆ. ಸೊ ಅಲ್ಲಿ ಅಟ್ಯಾಕ್ ಆದಾಗ ಸೆಕ್ಯೂರಿಟಿ ಅವರು ಇವರಿಬ್ಬರಿಗೂ ಪ್ಯಾರಾಚೂಟ್ ಹಾಕಿ ಕೆಳಗಡೆ ಬಿಡ್ತಾರೆ. ಬೇರೆ ಪ್ಯಾರಾಚೂಟ್ಗಳೆಲ್ಲರೂ ಏನಾಗಿರುತ್ತೆ, ಸುಟ್ಟಾಕ್ಬಿಟ್ಟಿರ್ತಾರೆ. ಸೊ ಪ್ರೆಸಿಡೆಂಟ್ಗಳಿಬ್ಬರು ತುಂಬ ಸ್ಟ್ರಗಲ್ ಮಾಡಿ ಒಂದು ಕಾಡಿಗೆ ಬರ್ತಾರೆ. ಅಲ್ಲಿ ಹತ್ರ ಇರೋ ಅಜ್ಜಿ ಅವರಿಗೆ ಬಾರ್ಡರ್ ದಾಟಿಸ್ತಾರೆ. ಒಂದು ಸೆಕ್ಯೂರಿಟಿ ಜಾಗ ಇರುತ್ತೆ, ಅದನ್ನು CCTV ಕ್ಯಾಮ್ರಾ ಹಾಕ್ ಮಾಡಿ ವಿಲನ್ಗಳು ಅವರ ಹಿಂದೆ ಒಂದು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಆವಾಗ ಪ್ರಿಯಾಂಕಾ ಚೋಪ್ರಾ ಅವರು ಬಂದು, ನೀವಿಬ್ಬರು ಇವಾಗ ಪ್ರೆಸಿಡೆಂಟ್ಸ್ ಅಲ್ಲ, ಸಾಮಾನ್ಯ ಜನ ಆಗಿದ್ದೀರಿ, ನಿಮ್ಮನ್ನು ನೋಡಿದ್ರೆ ಯಾರು ಶೂಟ್ ಮಾಡ್ತಾರೆ, ಸೊ ಸಿಕ್ಕಾಕೋಬೇಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ವೈಟ್ ಹೌಸ್ಗೆ ನೀಟಾಗಿ ಕರ್ಕೊಂಡೋಗೋ ಜವಾಬ್ದಾರಿ ಅವ್ರು ತಗೋತಾರೆ. ಸೊ ಆಮೇಲೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೀನು ಹೇಗೆ ಬದುಕಿದೆ ಅಂದಾಗ ಅವರು ಒಂದೇ ಶಾಟ್ ಬಿದ್ದಿರೋದ್ರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ತುಂಬ ಕಷ್ಟಪಟ್ಟು ಬದುಕಿ ಬಂದಿರ್ತಾರೆ. ಸೊ ಅದಾದಮೇಲೆ ಪ್ರಿಯಾಂಕಾ ಚೋಪ್ರಾ ಅವರು ಅವ್ರನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಟ್ರೈನಲ್ಲೂ ಇವ್ರನ್ನ ಕೊಲ್ಲೋದಕ್ಕೆ ಬಂದಿರ್ತಾರೆ ಇಬ್ಬರು. ಅದರಲ್ಲಿ ಒಬ್ಬ ಸಾಫ್ಟ್ವೇರ್ ಸೈಂಟಿಸ್ಟ್ ಇರ್ತಾರೆ. ಅವರು ಅವಾಗ ಗ್ರಾಡೋ ಇದನ್ನೆಲ್ಲ ಮಾಡ್ತಿರೋದು, ಅವನು ಸತ್ತಿಲ್ಲ. ಅವ್ರ ಮಗ ನ್ಯೂಕ್ಲಿಯರ್ ರಿಲೇಟೆಡ್ ಒಂದೇನೋ ರಿಸರ್ಚ್ ಮಾಡಿದಾಗ ನೀವು ಅದನ್ನು US ದೇಶ ಸೆಕ್ಯೂರಿಟಿ ದೃಷ್ಟಿಯಿಂದ ಅದನ್ನು ಬ್ಲಾಸ್ಟ್ ಮಾಡುತ್ತೆ. ಅದರಲ್ಲಿ ಅವ್ರ ಮಗನೂ ಸತ್ತೋಗಿರ್ತಾನೆ. ಅದಕ್ಕೆ ಗ್ರಾಡೋ US ಪ್ರೆಸಿಡೆಂಟ್ ಮೇಲೆ ಸಿಟ್ಟಿರಿಸ್ಕೊಳ್ಳೋಕೆ ಈ ಥರ ಮಾಡ್ತಿದ್ದಾನೆ, ನ್ಯಾಟೋ ಜೊತೆ ಒಪ್ಪಂದ ಮಾಡ್ಕೊಳಕ್ಕೆ ಬಿಡ್ತಿಲ್ಲ, ಅದನ್ನು ಸರಿದೂಗಿಸ್ಕೊಳಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವರು ಒಂದು ಜಾಗ ಹೇಳ್ತಾರೆ, ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಬ್ಬರು ಪ್ರೆಸಿಡೆಂಟುಗಳನ್ನು ಕರ್ಕೊಂಡು ಪ್ರಿಯಾಂಕಾ ಚೋಪ್ರಾ ಅವರು ನ್ಯಾಟೋ ಸಬ್ಮಿಟ್ಟಿಗೆ ಬರ್ತಾರೆ. ಅಲ್ಲಿ ವೈಸ್ ಪ್ರೆಸಿಡೆಂಟ್ ವಿಲನ್ ಅಂತ ಗೊತ್ತಾಗುತ್ತೆ. ಅವರೂ ಇವ್ರನ್ನ ಸಾಯ್ಸೋಕ್ಕೆ ಟ್ರೈ ಮಾಡ್ತಿರ್ತಾರೆ ಇಬ್ರು. ಸೊ ಆವಾಗ ಅವರಿಂದನೂ ತಪ್ಪಿಸ್ಕೊಂಡಾಗ ಆ ಜಗಳದಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಗುಂಡೆತ್ತು ಬೀಳುತ್ತೆ, ಅವರು ಸತ್ತೋಗ್ತಾರೆ. ಸೊ ಹೆಲಿಕಾಪ್ಟರಲ್ಲಿ ಗ್ರಾಡೋ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ US ಪ್ರೆಸಿಡೆಂಟು ಮತ್ತು UK ಪ್ರೆಸಿಡೆಂಟು ಪ್ಲ್ಯಾನ್ ಮಾಡಿಬಿಟ್ಟು ಅವನನ್ನು ಒಂದು ಸ್ಟ್ಯಾಚ್ಯೂನ ಅವನ ಹೆಲಿಕಾಪ್ಟರ್ ರೆಕ್ಕೆಗೆ ಹಾಕ್ತಾರೆ. ಆವಾಗ ಅದು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಸೊ ಆನಂತರ ಈ ಥರ ಅವರು ಗ್ರಾಡೋನ ಸಾಯಿಸ್ಬಿಟ್ಟು ವೈಟ್ ಹೌಸಲ್ಲಿ ಎಲ್ಲದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಕಟ್ ಮಾಡಿದ್ರೆ 2 ತಿಂಗಳ ನಂತರ ಅವರಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಒಂದು ಒಳ್ಳೆ ಹೋಟ್ಲಲ್ಲಿ ಆರಾಮಾಗಿ ಕಾಫಿ ಕುಡಿತಿರ್ತಾರೆ. ಸೊ ಇಬ್ಬರು ಸಂಬಂಧ ತುಂಬ ಚೆನ್ನಾಗಿರುತ್ತೆ. ನ್ಯಾಟೋ ಜೊತೆ ಸಂಬಂಧನೂ ಸರಿ ಮಾಡ್ಕೊಂಡಿರ್ತಾರೆ. ಸೊ ಪ್ರಿಯಾಂಕಾ ಚೋಪ್ರಾ ಅವರು ಬೇರೆ ಒಂದು ಮಿಷನ್ಗೆ ಹೋಗಿರ್ತಾರೆ. UK ಪ್ರೆಸಿಡೆಂಟು ಅವರಿಗೋಸ್ಕರ ನಾನು ಕಾಯ್ತೀನಿ ಅಂತ US ಪ್ರೆಸಿಡೆಂಟ್ಗೆ ಹೇಳ್ತಾರೆ. ಸೊ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಥ್ಯಾಂಕ್ ಯು. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಫಿಲಮ್ ಜೊತೆ ಬರ್ತೀನಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಬಾಯ್ ಬಾಯ್.